ವೆಲ್ಕಮ್ ಟು ರಾಘುಸ್ ಝೋನ್. ಇವತ್ತಿನ ಸ್ಪೆಷಲ್ ಏನು ಅಂದ್ರೆ ಗಣೇಶ ಚತುರ್ಥಿ ಬರ್ತಾ ಇದೆ. ಹಾಗಾಗಿ ಗಣೇಶ ಹಬ್ಬಕ್ಕೆ ಹೇಗೆ ಗಣೇಶನ ಕೂರಿಸೋದು, ಮಂಟಪ ಹೇಗೆ ಮಾಡೋದು, ಹಾಗೆ ಬಂದ್ಬಿಟ್ಟು ಗಣೇಶನ್ಗೆ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಯಾವ ರೀತಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೂ ಸಿಂಪಲ್ ಮೆಥಡ್ ಇರಬೇಕು, ಅದನ್ನ ನಾನು ನಿಮ್ಗೆ ತೋರಿಸ್ಕೊಡೋಣ ಅಂತ ಬಂದಿದ್ದೀನಿ. ಬನ್ನಿ ಈಗ ಒಂದೊಂದಾಗಿ ನಾನು ನಿಮ್ಗೆ ತೋರಿಸ್ಕೊಡ್ತಾ ಹೋಗ್ತೀನಿ ಹೇಗ್ ಮಾಡೋದು ಅಂತೇಳಿ. ಬನ್ನಿ ಈಗ ಮೊದಲನೇದಾಗಿ ಮಂಟಪ ರೆಡಿ ಮಾಡೋಣ. ಅದು ಹೇಗೆ ಅಂತೇಳಿ ತೋರಿಸ್ಕೊಡ್ತೀನಿ ನೋಡಿ. ಇದು ಎಲೆಕ್ಟ್ರಿಕಲ್ ಪೈಪ್ ಇದೆ, ಇದು 3.5 ಫೀಟ್ ಇದೆ. ಇದಕ್ಕೆ ನಾವು ಇದು ಉದ್ದ ಆದ್ರೆ ಇದು ಅಡ್ಡವಾಗಿ ಬರೋದಿದು, ಹಾಗಾಗಿ ಇದನ್ನ ಬಂದು 2 ಫೀಟ್ ಇದೆ. 2 ಫೀಟ್ ಮಂಟಪ ಯಾವಾಗ್ಲೂ ಗಣೇಶನ್ ಮಂಟಪ ದೊಡ್ಡದಾಗಿರ್ಬೇಕು, ಹಾಗಾಗಿ 2 ಫೀಟ್ ಉದ್ದನ ತಗೊಂಡಿದ್ದೀನಿ ನಾನು. ಹಾಗೆ ನೋಡಿ ಇಲ್ಲಿ ಟಿ ಆಕಾರದಲ್ಲಿ ಇದೆಯಲ್ಲ, ಇದು ಜಾಯಿಂಟ್ ಮಾಡ್ಕೊಳ್ಳೋದಕ್ಕೆ ಮಂಟಪಕ್ಕೆ ಅನುಕೂಲ ಆಗ್ಲಿ ಅಂತೇಳಿ ನಾನು ಸೆಂಟ್ರಲ್ ಒಂದು ಹೋಲ್ ಹಾಕ್ತೀನಿ. ಯಾಕಂದ್ರೆ ಹೋಲ್ ಹಾಕಿರೋದು ನಮ್ಗೆ ಸಿಗಲ್ಲ, 3 ಕಡೆ ಜಾಯಿಂಟ್ ಮಾಡೋದಕ್ಕೋಸ್ಕರ ನಾವೇ ಹೋಲ್ ಹಾಕೋಬೇಕಾಗುತ್ತೆ. ಹೋಲ್ ಹಾಕಿ ಇಟ್ಟಿರೋಂಥದ್ದು 4 ಪೈಪು 2 ಫೀಟ್ ಇದೆ, ಹಾಗೆ 3 ಫೀಟ್ ಬಂದ್ಬಿಟ್ಟು 8 ಪೈಪ್ ಇದೆ. ಇದನ್ನ ಯೂಸ್ ಮಾಡಿ ಹೇಗೆ ಮಂಟಪ ಮಾಡೋದು ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಈಗ 2 ಫೀಟ್ ಪೈಪ್ ತಗೊಂಡಿದ್ದೀನಿ. ಇದಕ್ಕೆ ನೋಡಿ ಇಲ್ಲಿ ಏನ್ ನಾವು ಹೊಸದಾಗಿ ಹೋಲ್ ಮಾಡ್ಕೊಂಡಿದೀವಿ ಅದನ್ನ ಜಾಯಿಂಟ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ. ಮತ್ತೆ ಅದೇ ತರ ನೋಡಿ ಇಲ್ಲಿ ನಾನು ಜಾಯಿಂಟ್ ಮಾಡ್ಕೊಳ್ತೀನಿ. ಟೈಟ್ ಆಗಿ ಕುತ್ಕೊಳ್ಳೋ ತರ ಹಾಕೋಬೇಕು ನೀವು ನೋಡಿ, ಟೈಟ್ ಆಗಿ ಕುತ್ಕೊಳ್ಳೋ ತರ, ಒಂದೇ ಲೆವೆಲ್ ಇರೋ ತರ ಈ ರೀತಿಯಾಗಿ ಒಂದೊಂದಾಗಿ ನಾನು ನೋಡಿ. ಮತ್ತೆ ನಾವು ಹೋಲ್ಡ್ ಮಾಡ್ಕೊಂಡಿದೀವಲ್ಲ ಹೊಸದಾಗಿ, ಅದಕ್ಕೆ ನಾವು ಹಾಕ್ತಾ ಇದೀವಿ ನಾನು ಈ ರೀತಿಯಾಗಿ ನೋಡಿ, ಟೈಟ್ ಆಗಿ ಕುತ್ಕೊಳ್ಳುತ್ತೆ. ನೋಡಿ ಇದೇ ತರ ನಾನು 4 ಪೈಪ್ನು ಹಾಕಿಟ್ಕೊಳ್ತೀನಿ ನೋಡಿ. ಈ ರೀತಿಯಾಗಿ ಪೈಪ್ 4 ಪೈಪ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಹೇಗೆ ನಾನು ಪೈಪ್ಗಳನ್ನ ಕೂರ್ಸೋದು ಅಂತೇಳಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಈ 8 ಪೈಪ್ನ ಹೇಗೆ ನಾನು ಜಾಯಿಂಟ್ ಮಾಡ್ತೀನಿ ಅಂತ ನಿಮ್ಗೆ ನಾನು ತೋರಿಸ್ಕೊಡ್ತೀನಿ, ನೋಡ್ತಾ ಇರಿ. ಹಾಗೆ ಮೊದಲನೇದಾಗಿ ಈ ಪೈಪ್ನ ಹಾಕ್ತಾ ಇದ್ದೀನಿ. ಹಾಗೆ ಇಲ್ಲೊಂದು ಪೈಪ್ ಕೂರಿಸ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಕೂತಿದೆ. ಮೇಲೆ ಕೂಡ ನಾನು ಇದೇ ರೀತಿಯಾಗಿ ಕೊಡ್ತೀನಿ ನಾನು ನೋಡಿ. ಮತ್ತೆ ನೋಡಿ ಈ ರೀತಿಯಾಗಿ ಪೈಪ್ಗಳನ್ನ ನಾನು ಸೇರಿಸಿಟ್ಟಿದ್ದೀನಿ ನೋಡಿ. ಈಗ ಇದನ್ನ ಈ ರೀತಿ ಇಟ್ಟು ಇದನ್ನ ಸೈಡಲ್ಲಿ ಇಟ್ಕೊಳ್ಳೋಣ. ಈ ರೀತಿಯಾಗಿ ಮೊದಲನೇದಾಗಿ ಹೀಗೆ ಪೈಪ್ಗಳನ್ನ ಕೂರಿಸ್ಕೊಂಡು ಹೋಗೋಣ ಒಂದೊಂದು ನೋಡಿ. ಈ ರೀತಿಯಾಗಿ ನಾವು ಪೈಪ್ನ ಕೂರಿಸ್ಕೊಂಡು ಹೋಗೋಣ ನೋಡಿ. ಟೈಟ್ ಆಗಿ ಪೈಪ್ಗಳು ಕುತ್ಕೊಳ್ಳಿ, ಟೈಟ್ ಮಾಡೋಣ ಒಂದ್ಸರಿ. ಈಗ ಮತ್ತೆ ಇದು ರೆಡಿ ಮಾಡಿ ಇಟ್ಕೊಂಡಿದ್ರಲ್ಲ, ಇದನ್ನ ನಾವು ಈಗ ಮೇಲೆ ಕೊಡೋಣ. ಟೈಟ್ ಆಗಿ ಒಂದ್ಸರಿ ಎಲ್ಲ ಟೈಟ್ ಮಾಡ್ಕೊಳ್ಳೋಣ. ಟೈಟ್ ಮಾಡ್ಕೊಂಡು ಮೇಲೆ ತಗೊಂಡು ಈ ರೀತಿಯಾಗಿ ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ ರೆಡಿಯಾಗಿದೆ. ಈಗ ನಾನು ಹಿಂದೆ ಇಡ್ತೀನಿ ಇದನ್ನ ನೋಡಿ. ಈ ರೀತಿಯಾಗಿ ನಾನು ಸ್ಕ್ರೀನ್ ತಗೊಂಡಿದ್ದೀನಲ್ಲ, ಈ ರೀತಿಯಾಗಿ ಸಿಗುತ್ತೆ, ಅದು ಬಂಡಲ್ ತರ. ಇದನ್ನ ನಾನು 4 ಭಾಗವಾಗಿ ಮಾಡ್ಕೊಂಡಿದ್ದೀನಿ, 4 ಭಾಗ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನೋಡಿ 4 ಪೀಸ್ ಆಗಿದೆ. ಇದನ್ನ ಹೇಗೆ ನಾನು ಮಂಟಪಕ್ಕೆ ನಾನು ಕೊಡ್ತೀನಿ ಅಂತೇಳಿ ನಿಮಗೆ ತೋರಿಸ್ತೀನಿ ನೋಡಿ. ಮೊದಲನೇದಾಗಿ ಸ್ಕ್ರೀನ್ನ ತಗೊಳ್ತೀನಿ, ತಗೊಂಡು ಈ ರೀತಿಯಾಗಿ ಕೊಡ್ತೀನಿ. ಈ ರೀತಿಯಾಗಿ ಹಾಗೆ ಇನ್ನೊಂದು ಸ್ಕ್ರೀನ್ನ ತಗೊಂಡು
ಅದನ್ನು ಈ ರೀತಿ ಹಾಕ್ಕೊಡ್ತೀನಿ. ಮುಂದ್ಗಡೆ ಸ್ವಲ್ಪ ಉದ್ದ ಇರಲಿ. ಈ ರೀತಿಯಾಗಿ ಇದಕ್ಕೆ ನಾನು ಸೇಫ್ಟಿ ಪಿನ್ನನ್ನು ಯೂಸ್ ಮಾಡ್ತಾ ಇದ್ದೀನಿ. ಮಧ್ಯದಲ್ಲಿ ಇದೆಲ್ಲ ಮಧ್ಯದಕ್ಕೆ ನಾನು ಸೇಫ್ಟಿ ಪಿನ್ನನ್ನು ಒಂದು ಹಾಕ್ತಾ ಇದ್ದೀನಿ. ಎರಡಕ್ಕೂ ಸೇರಿ ಎರಡು ಸ್ಕ್ರೀನ್ಗೆ ಸೇರಿ ನಾನು ಒಂದು ಪಿನ್ನನ್ನು ಹಾಕಿದ್ದೀನಿ. ಈ ರೀತಿಯಾಗಿ ಟೈಟಾಗಿ ಕುತ್ಕೋಬೇಕು ಸೆಂಟ್ರಲ್ಲಿ. ಹಾಗಾಗಿ ಮತ್ತೆ ಸೈಡಲ್ಲೂ ಕೂಡ ನಾನು ಪಿನ್ನನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ಸೈಡಲ್ಲಿ ಕೂಡ ನಾನು ಒಂದು ಪಿನ್ನನ್ನು ಹಾಕ್ತೀನಿ. ಈ ರೀತಿಯಾಗಿ ಎರಡೂ ಕಡೆ ನಾನು ಪಿನ್ನನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೇಫ್ಟಿ ಪಿನ್ ಇದೆ ಇದು ನೋಡಿ. ಈ ರೀತಿ ಆದಮೇಲೆ ಸ್ವಲ್ಪ ರಿಂಕಲ್ ಕೊಟ್ಟು ಇದನ್ನು ಈ ರೀತಿಯಾಗಿ ನಾನು ತಗೊಳ್ತೀನಿ. ಇಲ್ಲಿ ನೋಡಿ, ಈ ರೀತಿಯಾಗಿ ರಿಂಕಲ್ ಆಗಿ ಬರೋ ಥರ ನಾನು ತಗೊಳ್ತೀನಿ. ನೋಡಿ, ಈ ರೀತಿಯಾಗಿ ಕವರ್ ಆಗಬೇಕು ನೀಟಾಗಿ. ಅದಕ್ಕೆ ನಾನು ಇಷ್ಟು ತೊಗೊಂಡಿದ್ದೀನಿ. ಇದರಲ್ಲಿ ಕರೆಕ್ಟಾಗಿ ಅರ್ಧದಲ್ಲಿ ನಾನು ಬಂದು ಇಲ್ಲಿ ಒಂದು ಟೇಪ್ನ ಹಾಕ್ತಾ ಇದ್ದೀನಿ, ಟೈಟಾಗಿ ಕುತ್ಕೊಳ್ಳೋ ಥರ. ಟೈಟಾಗಿ ಹಾಕ್ಬೇಕು ನೀವು. ಆಮೇಲೆ ನೀಟಾಗಿ ಬಿಚ್ಕೋಬೋದು ಮತ್ತೆ ಬೇಕಂದ್ರೆ ನೀವು ಈಸಿಯಾಗಿ. ಹಾಗೆ ಇಲ್ಲೂ ಕೂಡ ಒಂದು ನಾನು ಟೇಪನ್ನ ಹಾಕ್ತೀನಿ. ಇಲ್ಲೂ ಕೂಡ ಒಂದು ನಾನು ಟೇಪ್ ಹಾಕಿ ಆಗಿದೆ. ಹಾಗೆ ಸೇಮ್ ಇದೇ ಥರನೂ ಆ ಕಡೆ ಮಾಡ್ತೀನಿ ನಾನು. ನೋಡಿ, ಈ ರೀತಿಯಾಗಿ 4 ಕಡೆ ಹಾಕಿದ್ದೀನಿ. ಹಾಗೆ ಈ ಥರ ವೈಟ್ ಸ್ಕ್ರೀನ್ ಒಂದಿದೆ. ಈ ವೈಟ್ ಸ್ಕ್ರೀನ್ನ ತಗೊಂಡು ನೋಡಿ, ಈ ರೀತಿಯಾಗಿ ಉದ್ದ ಇದೆ ಅಲ್ಲ, ಇದು ಈ ರೀತಿಯಾಗಿ ತಗೊಂಡು ನಾನು ಸೆಂಟ್ರಲ್ಲಿ ಒಂದು ಪಿನ್ ಹಾಕಿ, ನೋಡಿ ಅಲ್ಲಿ ಹಾಕಿದ್ದೀನಲ್ಲ, ಆ ರೀತಿಯಾಗಿ ಸೆಂಟ್ರಲ್ಲಿ ತೊಗೊಂಡು ಹಾಕಿ 2 ಕಾರ್ನರ್ ಸೈಡ್ಗೆ ಕೊಟ್ಟಿದ್ದೀನಿ. ಇದೇ ರೀತಿ ಅಲ್ಲಿ ಮಾಡಿರೋದು ನಾನು. ಹಾಗಾಗಿ ನಿಮಗೆ ನಾನು ತೋರಿಸಿದ್ದೀನಿ ನೋಡಿ. ನಾನು ಈಗ ರೆಟ್ಟಿನ ಬಾಕ್ಸಿಂದನೇ ನಾನು ಪೀಠ ಗಣೇಶನ ಕೂರಿಸೋದಕ್ಕೆ ರೆಡಿ ಮಾಡಿದ್ದೀನಿ. ಈಗ ಕರೆಕ್ಟಾಗಿ ಸೆಂಟ್ರಲ್ಲಿ ಇದು ಅದನ್ನು ತೊಗೊಂಡೋಗಿ ಇಡ್ತೀನಿ ನಾನು. ಹಾಗೆ ನೋಡಿ, ಈ ರೀತಿಯಾಗಿ ಕರೆಕ್ಟಾಗಿ ಸೆಂಟ್ರಲ್ಲಿ ಕುತ್ಕೊಳ್ಳೋ ಥರ ಮಾಡಬೇಕು. ಸೆಂಟ್ರ್ ಬರಬೇಕು ಕರೆಕ್ಟಾಗಿ ಇದೇ ರೀತಿಯಾಗಿ. ಓಕೆ, ಈಗ ನಾನು ಹಿಂದೆ ಹಾಕ್ತಾ ಇದ್ದೀನಿ ನೋಡಿ. ಆಲ್ರೆಡಿ ಒಂದು ಫಿಕ್ಸ್ ಮಾಡಿದ್ದೀನಿ ಈ ರೀತಿ ನಾನು ತಗ್ಲಾಕೋದಕ್ಕೆ. ನೋಡಿ, ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಈ ರೀತಿಯಾಗಿ ನಾನು ತಗ್ಲಾಕೋದಕ್ಕೆ ಇದನ್ನೆಲ್ಲ ಹಾಕ್ತಾ ಇದ್ದೀನಿ. ನೋಡಿ, ಕರೆಕ್ಟಾಗಿ ಹಿಂದೆ ಬರೋ ಥರ ಹಾಕಿ, ಈ ಸ್ಕ್ರೀನ್ ಎಲ್ಲ ಯಾವುದೇ ಕಾರಣಕ್ಕೂ ಮುಂದೆ ಬರಬಾರ್ದು. ನೋಡಿ, ಈ ರೀತಿಯಾಗಿ 2 ಕಡೆ ನಾನು ಅದನ್ನ ಹ್ಯಾಂಗ್ ಮಾಡಿದ್ದೀನಿ. ಸೇಫ್ಟಿ ಪಿನ್ ತೊಗೊಂಡು ಮಧ್ಯದಲ್ಲಿ ಕೂಡ ಹ್ಯಾಂಗ್ ಆಗಿದೆ. ಅದು ಲೈಟಿಂಗ್ ಅರೇಂಜು ನಾನು ಗಣೇಶನ ಸ್ಥಾಪನೆ ಮಾಡಾದ್ಮೇಲೆ ಲೈಟಿಂಗ್ ಅರೇಂಜ್ ಮಾಡ್ತೀನಿ. ಈಗ ಹೂವಿನ ಅಲಂಕಾರ ತೋರಿಸ್ತೀನಿ ಹೇಗೆ ಮಾಡೋದು ಅಂತೇಳಿ ನಮ್ಮ ಮಂಟಪಕ್ಕೆ. ನೋಡಿ, ಈ ರೀತಿಯಾಗಿ ಹೂವನ್ನು ತೊಗೊಂಡಿದ್ದೀನಿ. ಇದು ಹೂವುಗಳಿದೆ, ಹಾಗೆ ಇದು ಕೂಡ ಇದೆ. ಹೇಗೆ ನಾನು ಇದನ್ನೆಲ್ಲ ಡೆಕೋರೇಟ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಮೊದಲನೇದಾಗಿ ಈ ಹೂವನ್ನು ತಗೊಂಡು ನಾನು ಈ ರೀತಿಯಾಗಿ ಇಲ್ಲಿ ನೋಡಿ, ಇಲ್ಲಿ ಸೆಂಟ್ರ್ ಇದೆಲ್ಲ, ಇದಕ್ಕೆ ನಾನು ಇಲ್ಲಿ ಹಾಕ್ತೀನಿ. ನೋಡಿ, ಕರೆಕ್ಟಾಗಿ ಸೆಂಟ್ರ್ ಇರಬೇಕು. ನೋಡಿ, ಕರೆಕ್ಟಾಗಿ ಸೆಂಟ್ರಿಗೆ ಈ ರೀತಿ ಹಾಕಬೇಕು. ಹಾಕಿ ಈ ಫ್ಲವರ್ನ ಈ ರೀತಿಯಾಗಿ ಕೊಡ್ತೀನಿ ನಾನು. ಇಲ್ಲಿ ಸೇಫ್ಟಿ ಪಿನ್ನ ಒಂದು ಹಾಕ್ತಾ ಇದ್ದೀನಿ ನಾನು. ಹಾಗೆ ಈ ಕಡೆನೂ ಸಹಿತ ಅದೇ ರೀತಿ ನಾನು ಹಾಕ್ತೀನಿ. ಮಿಕ್ಕಿದ ಹೂಗಳನ್ನ ಕೂಡ ನಾನು ಅಲಂಕಾರ ಮಾಡಿ ನಿಮಗೆ ನಾನು ತೋರಿಸ್ತೀನಿ ಹೇಗಂತೇಳಿ.
ನೋಡಿ ಈ ರೀತಿಯಾಗಿ ನಾನು ಹೂವಿನ ಅಲಂಕಾರಗಳು ಮಾಡಿದ್ದೀನಿ. ಇರೋ ಹೂವಿನಲ್ಲೇ ನಾನು ಇಷ್ಟು ಚೆನ್ನಾಗಿ ಬಂದಿದೆ ಅಂದ್ಕೊಳ್ತೀನಿ. ನಿಮಗೆ ಹೇಗೆ ಅನಿಸುತ್ತೆ ಅಂತ ತಿಳಿಸಿ. ಹಾಗೆ ಬನ್ನಿ, ಈಗ ನಾನು ಲೈಟ್ ಕೂಡ ಹಾಕ್ತಾ ಇದ್ದೀನಿ. ಲೈಟ್ ಅರೇಂಜ್ಮೆಂಟ್ ಮಾಡ್ತೀನಿ, ಮುಂದೆ ಸಿಂಪಲಾಗಿ ಹಾಕ್ತೀನಿ ಅಷ್ಟೇ. ನಿಮಗೆ ನಾನು ಹೇಗೆ ಅಂತೇಳಿ ತೋರಿಸ್ಕೊಡ್ತೀನಿ. ನೋಡಿ ಈ ರೀತಿಯಾಗಿ ನಾನು ಸೀರಿಯಲ್ ಸೆಟ್ನ ಹಾಕೊಂಬರ್ತಾ ಇದ್ದೀನಿ. ಒಂದು ರೌಂಡ್ ಫುಲ್ ಹಾಕ್ತೀನಿ. ನೋಡಿ ಈ ರೀತಿಯಾಗಿ ಇಲ್ಲೇ ನಾನು ಟೈಟ್ ಮಾಡ್ತೀನಿ. ಈ ರೀತಿ ಕೊಟ್ಟು ಟೈಟ್ ಇಷ್ಟು ಸಿಂಪಲಾಗಿ ಬಿಟ್ಟರೆ ಸಾಕು, ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ನಾನು ಇಷ್ಟೇ ಲೈಟಿಂಗ್ ಮಾಡಿದ್ದೀನಿ. ನೋಡಿ ಹೂವಿನ ಅಲಂಕಾರ ಎಲ್ಲ ರೆಡಿಯಾಗಿದೆ. ಈಗ ಗಣೇಶನ ಪ್ರತಿಷ್ಠಾಪನೆ ಮಾಡೋದಿದೆ. ಈಗ ಗಣೇಶನ ಕೂರಿಸ್ತೀವಿ. ನೋಡ್ರಿ ಗಣೇಶನ ಇಟ್ಟಾಯಿತು. ಈಗ ಹೂವಿನ ಅಲಂಕಾರ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ ಈ ರೀತಿಯಾಗಿ ಫೈನಲ್ ಆಗಿ ರೆಡಿಯಾಗಿದೆ. ಮಂಟಪ ಆಗಿರ್ಬೋದು ಹೇಗೆ ಮಾಡೋದು ಅಂತೇಳಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ದೇವ್ರಿಂದ್ಗಡೆ ಇಟ್ಟಿರೋ ಫ್ಲವರ್ ಪ್ರಭಾವಳಿ ಕೂಡ, ಹಾಗೆ ಅದಕ್ಕೆ ಲೈಟಿಂಗ್ ಅರೇಂಜ್ಮೆಂಟ್ ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಹಾಗೆ ಗಣೇಶನ ಕೂರಿಸಿದ್ದೀವಿ. ಹಾಗೆ ಬಂದುಬಿಟ್ಟು ಇರೋ ಹೂವಿನಲ್ಲೇ ಗಣೇಶನಿಗಾಗಿರ್ಬೋದು ಮಂಟಪಕ್ಕಾಗಿರ್ಬೋದು ಯಾವ ರೀತಿ ಅಲಂಕಾರ ಮಾಡ್ಬೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನೋಡಿ ಸಿಂಪಲ್ ಆಗಿದ್ರು ನಿಜವಾಗ್ಲೂ ಚೆನ್ನಾಗಿ ಕಾಣ್ತಾ ಇದೆ ಅಂತ ಭಾವಿಸಿದ್ದೀನಿ. ಹಾಗೆ ನೀವು ಕೂಡ ಮನೆಯಲ್ಲಿ ಗಣೇಶ ಹಬ್ಬಕ್ಕೆ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.